ಏನೂ ಆಗಲ್ಲಮ್ಮ ತುಳಸಿ, ಎಲ್ಲ ಸರಿ ಹೋಗುತ್ತೆ. ತಗೋಮ್ಮ. ತಿನ್ನಮ್ಮ ಮಾವ. ತಿನ್ನಮ್ಮ. ಮಾವ, ಏನಾಯ್ತು? ಏನಾಯ್ತು ಮಾವ? ನನ್ ತುಳಸಿ ಬಂದಿದ್ಲು. ಅವಳಿಗೇನೂ ಆಗಲ್ಲ, ನೀವೆಲ್ಲರೂ ಧೈರ್ಯವಾಗಿರಿ. ಅವಳು ಹುಷಾರಾಗಿ ಬರ್ತಾಳೆ, ಬರ್ತಾಳೆ, ಬಂದೇ ಬರ್ತಾಳೆ. ಶಿವು, ಏನಾಯ್ತು ನಿನ್ಗೆ? ಯಾಕೆ ಹಿಂಗ ಆಡ್ತಿದ್ಯಾ? ಅದೇ ತುಳಸಿ ಬರ್ತಾಳತ್ತೆ, ತುಳಸಿ ಬಂದೇ ಬರ್ತಾಳೆ. ಶಿವು, ಏನ್ಲ ಆಯ್ತು ನಿಂಗೆ? ಅಜ್ಜಿ, ತುಳಸಿ ಬಂದಿಲ್ಲ ಅಜ್ಜಿ, ನನಗೆ ಊಟ ತಿನ್ಸ್ಬಿಟ್ಟು ಹೋದ್ಲು. ಅವಳಿಗೇನೂ ಆಗಿಲ್ಲ, ಹುಷಾರಾಗಿದ್ದಾಳೆ. ಎಲ್ರೂ ಧೈರ್ಯವಾಗಿರಿ. ಅಣ್ಣ, ಅಣ್ಣ, ಅಣ್ಣನ್ ನೋಡ್ಬೇಕು. ಇರಮ್ಮ, ಭಯ ಪಡ್ಬೇಡ, ನಿಂಗೇನೂ ಆಗಿಲ್ಲ. ಸಿಸ್ಟರ್, ಹೋಗಿ ಅವ್ರ ಅಣ್ಣನ್ ಕರ್ಕೊಂಡು ಬನ್ನಿ. ಸರಿ ಡಾಕ್ಟರ್. ಹೋಗಿ. ನಿಮ್ ತಂಗಿಗೆ ಪ್ರಜ್ಞೆ ಬಂದಿದೆ, ನಿಮ್ಮನ್ನ ನೋಡ್ಬೇಕು ಅಂತಿದ್ದಾರೆ. ತುಳಸಿ, ಏನೇ ಬಂಗಾರಿ, ನಮ್ಗೆಲ್ಲ ಏಟೊಂದ್ ದಿಗ್ಲು ಕೊಟ್ಬಿಟ್ಟಿಯಲ್ಲೇ. ಡಾಕ್ಟ್ರೆ, ನೀವು ನನ್ನ ಉಸಿರು ಉಳಿಸ್ಬಿಟ್ರಿ. ನೀವೇ ನನ್ನ ಪಾಲಿನ ದೇವ್ರು. ಇಲ್ಲ ಶಿವರಾಜ್, ನಿಮ್ ತಂಗಿನ ಕಾಪಾಡಿದ್ದು ನಿಮ್ ಪ್ರೀತಿ, ನಮ್ ಟ್ರೀಟ್ಮೆಂಟ್ ಅಲ್ಲ. ಡಾಕ್ಟರ್, ಇನ್ನು ಭಯ ಪಡುವಂಥದ್ದೇನೂ ಇಲ್ಲ ತಾನೆ? ಇಲ್ಲ, ಭಯ ಪಡುವಂಥದ್ದೇನೂ ಇಲ್ಲ. ನೀವು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ಬೋದು. ತುಂಬಾ ಸಂತೋಷ ಆಯ್ತು ಡಾಕ್ಟ್ರೆ. ಎಲ್ಲೊಟ್ಟೋಗಿದ್ದೆ ನೀನು? ನಿನ್ನಿಂದ ಏಟ್ ಕಷ್ಟ ಆಯ್ತು ಗೊತ್ತಾ? ಯಾಕೆ ಹಿಂಗ್ ಮಾಡ್ತೀಯ? ಅಲ್ಲ ಕಣವ ತುಳಸಿ, ಬೆಳಕರಿಯಕ್ ಮುಂಚೆನೆ ಎದ್ದು ಹೊಲ್ತಕ್ ಹೋಗೋಂತ ಕ್ಯಾಮೆ ಏನಿತ್ತು ನಿನ್ಗೆ? ಅತ್ತೆ, ಅಣ್ಣಂಗೆ ಅಣ್ಣೆ ಸೊಪ್ಪು ಅಂದ್ರೆ ತುಂಬಾ ಇಷ್ಟ. ಕಿತ್ಕೊಂಡ್ ಬಂದ್ ಸೊಪ್ಪು ಸಾರು ಮಾಡೋಣ ಅಂತ ಹೋಗಿದ್ದೆ. ಸ್ವಲ್ಪ ಕಿತ್ತೆ, ಅಷ್ಟ್ರಲ್ಲಿ ಹಾವು ಕಚ್ಬಿಡ್ತು. ಅಣ್ಣ, ನೀನೇನು ಯೋಚನೆ ಮಾಡ್ಬೇಡ, ಇನ್ನೊಂದಿನ ಹೋಗಿ ಒಂದ್ ಮೂಟೆ ಕಿತ್ಕೊಂಡ್ ಬರ್ತೀನಿ. ನೋಡ್ತೀಯ ಶಿವ ಇವಳನ್ನ? ಮತ್ತೆ ಅಲ್ಲಿಗೆ ಹೋಗ್ತೀನಿ ಅಂತ್ಯಾ? ನಿನ್ನ ಅಣ್ಣ, ನೋವಾಯ್ತಾ ತುಳಸಿ? ತುಳಸಿ, ಶಿವು, ನೀನ್ ಯಾಕೆ ಇದನ್ನೆಲ್ಲ ಮಾಡ್ತಿದ್ದೆ? ನಾನ್ ಮಾಡ್ತೀನಿ, ಇತ್ತಾಗ ಬಾ. ಅತ್ತೆ, ಇದನ್ನೆಲ್ಲ ನಾನ್ ಮಾಡಿದ್ರೇನೆ ನನಗೆ ತೃಪ್ತಿ ಆಗೋದು. ಕೊಡಿ ಇಲ್ಲದನ್ನ. ಸಾಂಬ್ರಾಣಿ ಹೊಗೆಲಿ ಕೂದ್ಲು ಒಣಗ್ಸೋದು ಗೊತ್ತಾ ನಿನ್ಗೆ? ಅತ್ತೆ, ನಮ್ಮ ಅಣ್ಣನ್ ಏನ್ ಅನ್ಕೊಂಡಿದ್ಯಾ? ಅವನಿಗೆ ಗೊತ್ತಿಲ್ದಿರೋ ಕೆಲ್ಸಾನೇ ಇಲ್ಲ. ಅದನ್ ಕೊಡು. ಇವಾಗ ನೋಡ್ ನಮ್ಮ ಅಣ್ಣನ.
ಕಚ್ಚಿಸ್ಕೊಂಡಿರೋ ನನ್ ಮುದ್ದಿನ ಸೊಸೆ ಇವಾಗ ಹೇಗಿದೀಯಾ? ಮಾವ ಕಿಂಡಲ್ ಮಾಡ್ಬೇಡ. ತುಳಸಿ ತಗೊಮ್ಮ ಕಷಾಯ ಕುಡಿ. ಅಯ್ಯೋ ಕಷಾಯನ ಥೂ ನನಗ್ ಬೇಡ ಅಜ್ಜಿ ಬಜ್ಜಿ. ತಗೊಮ್ಮ. ಬೇಡ ತುಳಸಿ ಇಂಥ ಟೈಮ್ನಾಗೆ ಇದನ್ನೆಲ್ಲ ಬೇಡ ಅನ್ಬಾರ್ದು. ಕುಡಿಬೇಕು. ತಗೋ ಕುಡಿ. ಅತ್ತೆ ಸ್ವಲ್ಪ ಬೇಡ ಕುಡಿ. ಅತ್ತೆ ಸ್ವಲ್ಪ ಕುಡಿ. ಬೇಡ. ಹಠ ಮಾಡ್ಬೇಡ ತುಳಸಿ. ಬೇಡ. ಮಾಡ್ಬಾರ್ದು. ಥು, ಅಯ್ಯೋ. ತುಂಬಾ ಕಹಿ ಇದೆ. ಅಯ್ಯೋ ಬೇಡ ನನ್ಗೆ. ತುಳಸಿ ತುಳಸಿ ನಂಗೆ ತುಳಸಿ ನಿಂತ್ಕೊ. ಬೇಡ ಅಣ್ಣ. ಬೇಡ ತುಳಸಿ, ನೋಡು, ಹಠ ಮಾಡ್ಬೇಡ. ಓಡ್ಬೇಡ. ತುಳಸಿ ನಿಂತ್ಕೊ. ಅಯ್ಯೋ ಸರಿ ತುಳಸಿ, ತುಳಸಿ ನಾನು ಹೇಳೋದು ಕೇಳಮ್ಮ. ತುಳಸಿ ತುಳಸಿ ಸರಿ ತುಳಸಿ ಬೇಡಮ್ಮ. ಆಯ್ತು, ಒಂದ್ ಸ್ವಲ್ಪ ಹಠ ಮಾಡಿ. ತುಳಸಿ ಆಟ ಆಡಿಸಿ. ಅಜ್ಜಿ ಬಜ್ಜಿ ಬಿಡೋಣ. ನನ್ನ ಕೈನಾಗಿಂದ ಬಿಡ್ಸ್ಕೊಂಡು ಹೋಗಕ್ ಆಗಿಲ್ಲ ನನಗೆ. ಕುತ್ತಿದ್ರೆ ಇರಬರ ಹಲ್ಲೆ ಹೋಗ್ಬಿಡ್ಬೇಕು. ಏ ಶಿವು ಓಸಿ ಬಾರ್ಲ ಇಲ್ಲಿ. ಇಡ್ಕೊ ಇಡ್ಕೊಳ್ಳ. ಅಣ್ಣ ಬಿಡಣ್ಣ. ನಿಂತ್ಕೊ ಅಜ್ಜಿ. ಕರ್ಕೊಂಡು ನೋಡಿ ಅಲ್ಲಿ ಕೂರ್ಸು. ಬಿಡಣ್ಣ. ಬಾ, ಹಠ ಮಾಡ್ಬೇಡ ಬಾ. ಮೆಲ್ಗೆ ಮೆಲ್ಗೆ. ಅಣ್ಣ ಅದನ್ ಬಿಟ್ಟು ಹಠ ಬೇರೆ ಮಾಡ್ಬಾರ್ದು. ಏನಾದ್ರೂ ಹೇಳು. ಕೂತ್ಕೊಳ್ಳಮ್ಮ. ಹೋಗ್ತೀನಿ ಪ್ಲೀಸ್ ಬಿಡಣ್ಣ. ಬಿಡ್ಬೇಡ ಕಣ್ ಶಿವು. ಮೊದ್ಲು ಕೂರ್ಸೊಳಗೆ. ಕುಡಿಯತ್ತೆ. ಕುಡಿಸಿ. ಹಠ ಕುಡಿಯವ್ವ. ಮಾಡ್ಬಾರ್ದು. ಕುಡಿಯಮ್ಮ. ಇನ್ ಸ್ವಲ್ಪ ಐತೆ ಕುಡಿ. ಅದ್ಕೆ ಮತ್ತೆ. ತುಳ್ಸಿ, ತಗೋ. ಈಗ ನೋಡು ಸರಿ ಹೋಗುತ್ತೆ. ಈ ಕುಡಿಯಕ್ಕೆ ಏಟಂದೆಲ್ಲ ರಪ್ಪ ಮಾಡ್ತೀಯ ನೀನು. ಏ ಅಜ್ಜಿ ಬಜ್ಜಿ ಕೂತ್ಬಿಡ್ತೀನಿ ನೋಡು. ನನಗೆ ಇದನ್ ಕುಡ್ಸಿದ್ಯಾ ಅಲ್ಲ, ನೋಡ್ತಾ ಇರು ನಿನಗೇನ್ ಕುಡಿಸ್ತೀನಿ ಅಂತ. ಏಯ್, ಕೇಳ್ದೇನಲ್ಲ ಶಿವು, ಇವಳು ಆಡ್ತಾ ಇರೋ ಮಾತ್ನ. ಅತ್ತೆ ಎಷ್ಟೇ ಆಗ್ಲಿ ಅವಳು ನಿಮ್ ಮುದ್ದಿನ ಮೊಮ್ಮಗಳಲ್ವಾ? ಅಲ್ಲ ಸಾವಿತ್ರಿ, ನಿನ್ ಮಗಂಗೆ ತುಳ್ಸಿನ್ ಕೊಟ್ಟು ಮದ್ವೆ ಮಾಡ್ತೀವಿ ಅಂದ್ಬಿಟ್ಟು ಈಗ ಆಗೋದಿಲ್ಲ ಅಂತಿದ್ದಾನೆ. ಅಂತವನ್ ಮನೆಗ್ ನೀನ್ ಬಂದಿದ್ಯಲ್ಲ, ನಿನಗ್ ಸ್ವಲ್ಪನಾದ್ರೂ ಮರ್ವಾದೆ ಆಯ್ತಾ? ಅಂದ್ರೆ ನೀ ಹೇಳ್ತಿರೋದು ದ್ವೇಷ ಸಾಧಿಸ್ಕೊಂಡು ತುಳಸಿನ ನೋಡಕ್ಕೆ ಬರ್ಬಾರ್ದಿತ್ತು ಅಂತನಾ? ಚಂದ್ರಿಕಾ ಸರಿಯಾಗಿ ಕೇಳಿಸ್ಕೊ. ಇದು ನನ್ ತವ್ರ ಮನೆ. ತುಳಸಿ ನನ್ ಸೊಸೆ ಆಗ್ಲಿಲ್ಲ ಅಂದ್ರೆ ಏನಂತೆ? ಅವಳು ನನ್ನ ಅಣ್ಣನ ಮಗಳು. ಅವಳು ಕಷ್ಟದಲ್ಲಿರುವಾಗ ನೋಡೋದು ನನ್ ಧರ್ಮ. ಒಸಿ ತಂದ್ ಮಾಡ್ದದನ್ನ ಬಿಡು, ನನ್ಗೆ ಸಾನೆ ಕೆಲ್ಸ ಐತಿ. ಸಾಮಾನ್ಯವಾಗಿ ಹಾವು ಎಲ್ರಿಗೂ ಕಚ್ಚಲ್ಲ, ದೋಷ ಇದ್ದವ್ರಿಗೆ ಮಾತ್ರ ಕಚ್ಚುತ್ತೆ ಅಂತ ಹಿರಿಯರು ಹೇಳ್ತಾರೆ. ಏನ್ ಹೇಳ್ತಾ ಇದ್ದೀರಮ್ಮವ? ಗಾಬರಿ ಆಗ್ಬೇಡ, ಭಯ ಪಡುವಂತದ್ದೇನೂ ಇಲ್ಲ. ಯಾರು ಒಬ್ರು ಜ್ಯೋತಿಷಿಗಳ ಹತ್ರ ಹೋಗಿ ನಮ್ ತುಳಸಿಗೆ ಯಾಕೆ ಹಿಂಗಾಗಿದೆ ಅಂತ ಕೇಳೋಣ. ಅವ್ರದನ್ನ ನೋಡಿ ಅದಕ್ಕೇನ್ ಪರಿಹಾರ ಮಾಡ್ಬೋದು ಅಂತ ಹೇಳ್ತಾರೆ. ದೀಟ ಕಣ್ಮಗ, ಈಶ್ವರಪ್ಪ ಹೇಳ್ತಾ ಇರೋದು ಕರೆನೇ ಅದೇ. ಹಂಗೆ ಮಾಡುವ. ಸ್ವಾಮೀಜಿ, ಏನಾದ್ರು ಕಂಟಕನ? ಕಂಟಕ ಇದೆ. ಏನ್ ಕಂಟಕ ಸ್ವಾಮಿ? ನಿನ್ನ ತಂಗಿಗೆ ದೈವ ದೋಷ ಇದೆ, ಅದಕ್ಕೆ ಹಾವು ಕಚ್ಚಿತು. ಅಯ್ಯೋ, ನನ್ ಕೂಸಿದ ಮೇಲೆ ಯಾಕೆ ದ್ಯಾವ್ರಿಗೆ ಪಾಟಿ ಕೋಪ? ನನ್ ಕೂಸು ಹೊತ್ತಾರೆ ಎದ್ದು ದ್ಯಾವ್ರು ದಿಂಡು ಅಂತ ಭಯ ಭಕ್ತಿನಾಗೆ ಪೂಜೆ ಮಾಡ್ತದೆ. ಅಂತದ್ರಾಗೆ ಇದೇನಪ್ಪ ದ್ವಾಸ? ನೀವು ಸ್ವಲ್ಪ ಸುಮ್ಮನೆ ನಾ ಕೇಳ್ತೀನಿ. ಸ್ವಾಮೀಜಿ, ನೀವು ದೋಷ ಅಂತ ಹೇಳಿದ್ರಲ್ಲ, ಅದನ್ನ ಸ್ವಲ್ಪ ಸರಿಯಾಗಿ ಬಿಡಿಸಿ ಏನು ಅಂತ ಹೇಳ್ತೀರಾ?
ಏನಜ್ಜಿ? ಚಿಕ್ಕ ವಯಸ್ಸಿನಾಗೆ ತುಳಸಿಗೆ ಅಮ್ಮ ಬಂದ್ಬಿಟ್ಟಿತ್ತು. ನೀನ್ ಗೆಪ್ತೈತಾ? ಅವಾಗ ಅವಳು ಕಷ್ಟಪಡೋದು ನನಗೆ ನೋಡಕ್ಕಾಗ್ದೆ ಅವಳು ಬಿರ್ನೆ ಹುಷಾರಾದ್ರೆ ಗುಡಿಲಿ ತುಳಸಿ ತೂಗೋಷ್ಟು ಹೂವು ಹಾಕಿ ತುಲಾಭಾರ ಮಾಡಿಸ್ತೀನಿ ಅಂತ ಅರ್ಕೆ ಕಟ್ಕೊಂಡಿದ್ದೆ. ಅವಳು ಹುಷಾರಾದ್ಲು. ಆಮೇಲೆ ನಾನು ಮರ್ತೋಗ್ಬಿಟ್ಟೆ. ಎಂತ ಕೆಲಸ ಮಾಡ್ದೆ ಅಜ್ಜಿ? ಇಂಥ ದೊಡ್ಡ ವಿಷಯನ ಅದ್ ಹೇಗೆ ಅಜ್ಜಿ ಮರ್ತ್ಬಿಟ್ಟೆ? ನನಗೆ ಹೇಳಿದ್ರೆ ನಾನ್ ಮಾಡ್ತಾ ಇರ್ಲಿಲ್ವಾ? ಈಗ ನನ್ನ ತಂಗಿ ಜೀವಕ್ಕೆ ಆಪತ್ತು ತಂದ್ಬಿಟ್ಟೆ ನೀನು. ಅಳಿಮಯ್ಯ, ಆಗಿದ್ದಾಗೋಗಿದೆ. ಅಜ್ಜಿ ಏನೋ ಮರ್ತಿದ್ದಾಳ್ ಬಿಡು. ಮುಂದೆ ಏನ್ ಮಾಡ್ಬೇಕು ಅಂತ ಕೇಳೋಣ. ಸ್ವಾಮೀಜಿ, ಈ ಎಲ್ಲ ಹರಕೆನೂ ತೀರ್ಸಿದ್ರೆ ಎಲ್ಲ ಸರಿ ಹೋಗುತ್ತಲ್ವಾ? ಸರಿ ಹೋಗುತ್ತೆ. ಹಾಗೆ ಆ ಹೆಣ್ಮಗು ಕೈಯಿಂದ ದೇವಸ್ಥಾನದಲ್ಲಿ 48 ದಿನಗಳ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪ ಹಚ್ಚಿಸ್ಬೇಕು. ಸ್ವಾಮಿ, ಇದನ್ನೆಲ್ಲ ಮಾಡಿದ್ರೆ ಮುಂದೆ ನನ್ನ ತಂಗಿಗೆ ಏನೂ ಸಮಸ್ಯೆ ಬರೋದಿಲ್ಲ ತಾನೆ? ಬರೋದಿಲ್ಲ. ನಂಬಿಕೆಯಿಂದ ಪರಿಹಾರ ಪೂಜೆ ಮಾಡಿ. ಪೂಜೆ ನಿರ್ವಿಘ್ನವಾಗಿ ನಡೆದ್ರೆ ಎಲ್ಲ ಒಳ್ಳೇದಾಗುತ್ತೆ. ನಿನ್ನ ತಂಗಿಗೆ ಮದುವೆ ಯೋಗನೂ ಕೂಡ ಬರುತ್ತೆ. ನಿನ್ನ ತಂಗಿಗೆ ಇನ್ನೊಂದು ದೊಡ್ಡ ಗಂಡಾಂತರ ಇದೆ. ಅದನ್ನ ನಾನು ಹೇಳಿದ್ರೆ ನೀನು ಪರಿಹಾರದ ಪೂಜೆ ಮಾಡಲ್ಲ. ಮುಂದೊಂದು ದಿನ ಸಮಯ ಬಂದಾಗ ನಾನೇ ಹೇಳ್ತೀನಿ. ನಮ್ಮ ಅಕ್ಕನ ಮಕ್ಕಳಿಗೆ ಯಾವ ತೊಂದರೆನೂ ಆಗದಂಗೆ ಕಾಪಾಡುವ ತಾಯಿ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ ನನ್ನ ಅಕ್ಕನ ಮಗಳಿಗೆ ಇರೋ ದೋಷ ಗೀಷ ಎಲ್ಲ ಪರಿಹಾರ ಆಗಲಿ. ಆಶೀರ್ವಾದ ಮಾಡಿ ಮಾವ. ಚೆನ್ನಾಗಿರಮ್ಮ, ದೇವ್ರು ಒಳ್ಳೇದು ಮಾಡಲಿ. ಅಮ್ಮ ತಾಯಿ, ಇಷ್ಟು ವರ್ಷ ನೀನು ಹರಕೆ ತೀರಿಸದೇ ಇರೋದು ತಪ್ಪು ತಾಯಿ. ಅದಕ್ಕೆ ನನ್ನ ತಂಗಿಗೆ ಯಾಕೆ ಶಿಕ್ಷೆ? ಇದು ನ್ಯಾಯನಾ ತಾಯಿ? ಈ ತುಲಾಭಾರದ ಪೂಜೆಗೆ ಯಾವ ವಿಘ್ನನೂ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳಮ್ಮ. ದಯವಿಟ್ಟು ನಮ್ಮ ಹರಕೆನ ಒಪ್ಪಿಸ್ಕೋ ತಾಯಿ. ಅಯ್ಯ, ನೀ ತಕ್ಕಡಿ ಮ್ಯಾಲೆ ಎದ್ದೋಳ್ತಾನೆ ಇಲ್ಲ. ಪೂಜಾರ್ರೆ, ಇಷ್ಟೊಂದು ಹೂ ಹಾಕಿದ್ರು ಕೂಡ ತಟ್ಟೆ ಸಮ ಆಗ್ತಿಲ್ವಲ್ಲ? ಎಲ್ರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಒಂದೊಂದು ಹಿಡಿ ಹೂ ಹಾಕಿ, ಅವಾಗ ಮೇಲಕ್ಕೆ ಬರುತ್ತೆ. ಪಂಕಜ ನಿರ್ಗತೇನ ಸ್ತೋತ್ರೇಣ ಕಿಲ್ಬಿಷ ಹರೇಣ ಹರಪ್ರಿಯೇಣ ಕಂಠಸ್ಥಿತೇನ ಪಠಿತೇನ ಸಮಾಹಿತೇನ ಸುಪ್ರಣೀತೋ ಭವತಿ ಭೂತಪತೆ ಮಹೇಶಃ ಶ್ರೀ ಪುಷ್ಪ. ಅಯ್ಯ, ಇದೇನಿದು? ಯಾರು ಹೂವು ಹಾಕಿದ್ರು ಮೇಲಕ್ಕೆ ಬರ್ತಾನೆ ಇಲ್ಲ. ಮಾವ, ಅಣ್ಣ ಎಲ್ಲಿ? ಇಲ್ಲಿ ತುಲಾಭಾರ ಮಾಡೋದ್ ಬಿಟ್ಬಿಟ್ಟು ಅಣ್ಣ ಎಲ್ಲಿ ಹೋದ? ಅಣ್ಣ ಬಂದ್ ಹೂವ ಹಾಕಿದ್ರೇನೆ ತಟ್ಟೆ ಸಮ ಆಗುತ್ತೆ. ನಾವೆಲ್ರೂ ಹಾಕಿದ್ರು ಸಮ ಆಗ್ದಿರೋ ತಟ್ಟೆ ನಿಮ್ ಅಣ್ಣ ಬಂದ್ ಹಾಕ್ಬಿಟ್ರೆ ಸಮ ಆಯ್ತದಾ? ಖಂಡಿತ ಸಮ ಆಗುತ್ತೆ. ಅದನ್ನ ನೀವೇ ನೋಡ್ತೀರಾ. ಇರಿ, ಅಣ್ಣನ್ ಹೋಗಿ ಹುಡ್ಕೊಂಡ್ ಬರ್ತೀನಿ. ತುಳಸಿ, ಇರಮ್ಮ. ಒಂದ್ಸಲ ಕೂತ್ ಮೇಲೆ ಎದ್ದೇಳ್ಬಾರ್ದು. ನಾನೇ ಹೋಗಿ ಕರ್ಕೊಂಡು ಬರ್ತೀನಿ.
ಕೋರಿಕೆ ಹೇಗೆ ನೆರವೇರುತ್ತೆ? ಏನಪ್ಪ ನಿನ್ ಕೋರಿಕೆ? ತುಳಸಿ ತುಲಾಭಾರ ಪೂಜೆಗೆ ಯಾವುದೇ ರೀತಿ ವಿಘ್ನ ಆಗ್ಬಾರ್ದು ಅಂತ ಕೈ ಮೇಲೆ ಕರ್ಪೂರ ಹಚ್ಚಿ ಆರತಿ ಬೆಳಗ್ತಾ ಇದ್ದೆ. ಶಿವರಾಜು, ನೀ ಕರ್ಪೂರ ಹಚ್ಚೋ ಬದಲು ಅಲ್ಲಿ ಬಂದು ಹೂ ಹಾಕಿದ್ರೆ ಎಲ್ಲ ಚೆನ್ನಾಗಾಗತ್ತಪ್ಪ. ಏನ್ ಹೇಳ್ತಾ ಇದ್ದೀರಾ ಮಾವ? ಹೌದು, ಅಲ್ಲಿ ನಾವೆಲ್ಲರೂ ಹೂ ಹಾಕಿದ್ರು ತಟ್ಟೆ ಸಮ ಆಗ್ತಾ ಇಲ್ಲ. ನೀನು ಬಂದು ಹೂ ಹಾಕಿದ್ರೆ ತಟ್ಟೆ ಸಮ ಆಗುತ್ತೆ ಅಂತ ನಿನ್ ತಂಗಿ ಹೇಳ್ತಿದ್ದಾಳಪ್ಪ. ಮಾವ, ತುಳಸಿಗೆ ನಾನು ಕರ್ಪೂರ ಪೂಜೆ ಮಾಡ್ತಾ ಇದ್ದೆ ಅಂತ ದಯವಿಟ್ಟು ಹೇಳಬೇಡಿ. ಸರಿ, ಬಾ ಹೋಗೋಣ. ಶಿವರಾಜು, ಅಳಿಮಯ್ಯ, ಏನಪ್ಪ ಇದೆಲ್ಲ? ಆಯಿಂಟ್ಮೆಂಟ್ ಹಚ್ಚಿದ್ರೆ ಎಲ್ಲ ಸರಿ ಹೋಗುತ್ತೆ ಮಾವ. ಬನ್ನಿ ಹೋಗೋಣ. ಅಣ್ಣ, ಇಲ್ಲಿ ತುಲಾಭಾರ ಪೂಜೆ ಮಾಡೋದ್ ಬಿಟ್ಬಿಟ್ಟು ನೀನ್ ಎಲ್ಲಿ ಹೋಗಿದ್ದೆ? ಎಲ್ಲೂ ಇಲ್ಲಮ್ಮ, ಇಲ್ಲೇ ಪೂಜಾರ ಹತ್ರ ಮಾತಾಡ್ತಾ ಇದ್ದೆ. ಸರಿ ಅಣ್ಣ, ನೀನ್ ಹೂ ಹಾಕು. ಇವಳಣ್ಣ ಬಂದು ಹಾಕಿದ್ರು ಅಷ್ಟೇ, ಗುಂಡಿಲಿರೋ ಇವಳಪ್ಪ ಬಂದು ಹಾಕಿದ್ರು ಅಷ್ಟೇ, ತಟ್ಟೆ ಸಮ ಆಗಕ್ಕಿಲ್ಲ. ಇಳಿಸಿಯಪ್ಪ. ಅಲ್ಲ ಕಣೆ ತುಳಸಿ, ಮಾವ ಬಂದು ಹೂವು ಹಾಕಿದ ತಕ್ಷಣ ತಟ್ಟೆ ಸಮ ಆಗತ್ತೆ ಅಂದಲ್ಲ, ಅದ್ ಹೇಗಷ್ಟು ಪಕ್ಕ ಹೇಳ್ದೆ? ಎಲ್ರೂ ಬರೀ ಹೂವು ಹಾಕಿದ್ರು, ಆದ್ರೆ ಅಣ್ಣ ಹೂವಿನ ಜೊತೆ ಮನ್ಸು ಹಾಕಿದ್ದ. ಆ ಮನ್ಸಿನ ತುಂಬಾ ಪ್ರೀತಿ ತುಂಬಿತ್ತು. ಅಣ್ಣ ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ಬೆಲೆನೂ ಜಾಸ್ತಿ, ಪ್ರೀತಿ ತೂಕನೂ ಜಾಸ್ತಿ. ಅದಕ್ಕೆ ಅಣ್ಣ ಹೂ ಹಾಕಿದ್ಮೇಲೆ ತಟ್ಟೆ ಸಮ ಆಗಿದ್ದು. ಇದ್ ಗೊತ್ತಿದ್ದೆ ನಾನು ಹಾಗೆ ಹೇಳಿದ್ದು. ಏ ಅಜ್ಜಿ ಪಜ್ಜಿ, ನೋಡಿದ್ಯಾ? ನಾನು ಹೇಳ್ದಾಗೆ ಆಯ್ತು. ಶಿವರಾಜು ಮಾವ, ನಿನ್ನ ಹರಕೆ ತೀರ್ಸಕ್ಕೆ ಸುಡೋ ಬೆಂಕಿನ ಕೈಲಿ ಹಿಡ್ಕೊಂಡೆ. ಅಲ್ಲಿ ನಿನ್ ತಂಗಿ ನಿನ್ ಪ್ರೀತಿನೇ ತಟ್ಟೆಲಿ ಹಾಕ್ಸಿ ಪೂಜೆನ ನೆರವೇರಿಸ್ಬಿಟ್ಲು. ಇಂಥ ತಂಗಿನ ಪಡೆಯೋದಕ್ಕೆ ನೀನ್ ತುಂಬಾ ಪುಣ್ಯ ಮಾಡಿದ್ಯಪ್ಪ. ಯಾರ ಹೆಸರಲ್ಲಿ ಅರ್ಚನೆ ಮಾಡ್ಬೇಕು ಹೇಳಿಮ್ಮ? ಇಬ್ರ ಹೆಸರಲ್ಲಿ ಅರ್ಚನೆ ಮಾಡ್ಬೇಕು. ಸರಿ ಅಮ್ಮ. ಒಂದು ನನ್ನ ಗಂಡ ನಂಜಪ್ಪ, ಕನ್ಯಾ ರಾಶಿ, ಅಶ್ವಿನಿ ನಕ್ಷತ್ರ. ಅಶ್ವಿನಿ ನಕ್ಷತ್ರ. ಇನ್ನೊಂದು ನನ್ನ ಮಗ ಇಂದ್ರನ ಹೆಸರಲ್ಲಿ. ಇಂದ್ರ ನಾಮಧೇಸ್ಯ. ತುಲಾ ರಾಶಿ, ಕುಂಭ ನಕ್ಷತ್ರ. ಏ ವಂಗುಣ ಸಹ ಕುಟುಂಬಾನಾಂ ಕ್ಷೇಮಂ ಆರೋಗ್ಯಂ ಐಶ್ವರ್ಯಂ ಪ್ರಾಪ್ತಿರಸ್ತೋ. ತಾಯಿ, ನನ್ನ ಏನವ ಹೇಳಿ, ನಿನಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ. ಆದ್ರೂ ನೀನ್ ಯಾಕೆ ಸುಮ್ಮನಿದ್ಯಾ ಅನ್ನೋದು ನನಗೆ ಗೊತ್ತಿಲ್ಲ. ನಮ್ಮ ಶಿವನು ತುಳಸಿ ಎಷ್ಟು ಒಳ್ಳೆಯವರು. ಅವ್ರು ಎಲ್ರೂ ಏಟೊಂದು ಪ್ರೀತಿ ಮಾಡ್ತಾರೆ. ಇದು ನನ್ನ ಗಂಡ ಮಗನ್ಗೆ ತಿಳಿಯಂಗೆ ನೀನ್ ಏನಾದ್ರೂ ಮಾಡಬಾರ್ದಾ? ತಾಯಿ, ಎಷ್ಟೊಂದು ಕೆಟ್ಟ ಮನ್ಸುಗಳನ್ನ ನೀನ್ ಬದಲಾಯಿಸಿದ್ಯಾ, ಒಳ್ಳೆ ದಾರಿಗೆ ತಂದಿದ್ಯಾ. ನನ್ನ ಗಂಡ ಮಗನ್ನು ಬದಲಾಯಿಸ್ಬಾರ್ದಾ? ಅವರು ಮನ್ಸರಾಗಿ ಬದಲಾಗೋದನ್ನ ನೋಡೋ ಭಾಗ್ಯ ನನಗೆ ಕೊಡೋದಿಲ್ವಾ?
ಇಂದ್ರ ಮತ್ತೆ ಮಾವನ ಹೆಸರಲ್ಲಿ ಅರ್ಚನೆ ಮಾಡಿಸ್ತಿದ್ಯಾ? ಹ್ಞೂ ಕಣವ. ಅವ್ರು ನಿಂಗೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ, ಆದ್ರೂ ಅವ್ರ ಮೇಲಿನ ಪ್ರೀತಿ ಕಡಿಮೆ ಆಗಿಲ್ಲ ನೋಡು. ನಿಮ್ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಅನಿಸ್ತಿದೆ ಅತ್ತೆ. ಏನವ ಮಾಡೋದು, ಒಂದು ನಾನಾಗೆ ಪಡ್ಕೊಂಡಿದ್ದು, ಇನ್ನೊಂದು ನನ್ನ ಹೊಟ್ಟೆಯಾಗಿ ಹುಟ್ಟಿದ್ದು. ಅದು ಯಾವಾಗ ಅವ್ರಿಗೆ ಒಳ್ಳೆ ಬುದ್ಧಿ ಬರ್ತದೋ ಅಂತ ಅದ್ಯಾವ್ರನ್ನ ಬೇಡ್ಕೊಂತೀವನಿ. ಅತ್ತೆ, ಅವ್ರಿಗೆ ಒಳ್ಳೆ ಬುದ್ಧಿ ಬರ್ಲಿ ಅಂತ ತಾಯಿನ ಕೇಳ್ಕೊಂಬಿಟ್ರೆ ಸಾಕಾಗತ್ತಾ? ಮನೆ ಯಜಮಾನಿ ಆದವಳು ಹೋಗಿ ಜೊತೆಲಿರ್ಬೇಕು. ಏನು ಹೇಳ್ತಿದ್ಯವ ತುಳಸಿ? ನದಿ ಎಲ್ಲೇ ಹೋದ್ರು ಅದು ಸಮುದ್ರ ಸೇರಿದ್ರೇನೆ ಅದಕ್ಕೊಂದು ಅರ್ಥ. ಅವ್ರನ್ನೆಲ್ಲ ಬಿಟ್ಟು ನೀನ್ ನಮ್ಮನೆಗೆ ಬಂದಿರೋದು ನನಗೇನೋ ಸರಿ ಕಾಣಿಸ್ತಿಲ್ಲ ಅತ್ತೆ. ಅದಕ್ಕೆ ಇಂಥ ಸಮಯದಾಗೆ ನಿನ್ನ ಬಿಟ್ಟು ಹೋಗದ? ನಾನೀಗ ಚೆನ್ನಾಗಿದ್ದೀನತ್ತೆ. ನೀವು ಮಾಡಿದ ಆರೈಕೆಯಿಂದ ನಾನಿವಾಗ ಹುಷಾರಾಗಿದ್ದೀನಿ. ಇನ್ಮೇಲೆ ಸರಿ ಮಾಡ್ಬೇಕಾಗಿರೋದು ಮಾವ ಮತ್ತೆ ಇಂದ್ರನ್ನ. ಅದಕ್ಕೆ ನೀನ್ ಅವ್ರ ಜೊತೆ ಇರ್ಬೇಕು ಅತ್ತೆ. ನಾನು ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀನಲ್ಲಿಲ್ಲ ಅಂದ್ರೆ ಅವ್ರು ಇನ್ನೂ ಕೆಟ್ಟು ಹೋಗ್ತಾರೆ. ಆಗ ನೀನೇನಾಗ್ಬೇಕು ಅಂತ ಆಸೆ ಪಟ್ಟಿದ್ಯೋ ಅದಾಗೋದಿಲ್ಲ. ನೋಡಿದ್ಯಾ ಅತ್ತೆ, ಗಂಟೆ ಹೊಡಿತು. ಈಗೇನು ಹೇಳ್ತೀಯಾ? ಸರಿ ತುಳಸಿ, ನೀ ಹೇಳ್ದಂಗೆ ನಾ ಮನೆಗೆ ಹೋಯ್ತೀನಿ. ಅದು ಯಾರದು? ಎತ್ಕೊಳ್ರಿ ಅಲ್ಲಿ. ನಮಸ್ಕಾರ ಶಿವಣ್ಣ. ನಮಸ್ಕಾರ ಕೃಷ್ಣಪ್ಪ ಅವರೇ, ಬನ್ನಿ. ನೀವು ಬರೀ ಕೇಳಿದ್ರಿ ಅಂತ ಕೆಂಪ ಹೇಳ್ದ. ಏನಾದರೂ ಮುಖ್ಯವಾದ ವಿಚಾರ ಇತ್ತಾ? ನನ್ನ ತಂಗಿಗೆ ಒಂದೊಳ್ಳೆ ಗಂಡು ನೋಡ್ಬೇಕಿತ್ತು. ನಾವಿರೋದೇ ಅದಕ್ಕಲ್ವಾ? ಹೇಳಿ ಶಿವಣ್ಣ, ನಿಮ್ಮ ತಂಗಿಗೆ ಎಂಥ ಗಂಡು ಬೇಕು? ನೀವು ಶ್ರೀನಿವಾಸ ಕಲ್ಯಾಣ ಸಿನಿಮಾ ನೋಡಿದ್ದೀರಾ? ಆ ಶ್ರೀನಿವಾಸನ ಕಲ್ಯಾಣ ಮಾಡಿದ ಹಾಗೆ ನಾನು ನನ್ನ ತಂಗಿ ಮದುವೆನ ಧಾಮ್ ಧೂಮ್ ಅಂತ ಮಾಡಬೇಕು ಅಂತಿದ್ದೀನಿ. ಅದಕ್ಕೆ ಅಪ್ಪಟ ಅಪರಂಜಿ ಅಂತ ಹುಡುಗ ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ತಂಗಿ ನಾವು ಚೆನ್ನಾಗಿ ನೋಡ್ಕೋಬೇಕು. ಅಂಥ ಗಂಡನ ಹುಡುಗಿ. ನನ್ನ ತಂಗಿ ಮದುವೆಗೆ ಬಂದವರು ನನ್ನ ತಂಗಿ ಅವಳ ಗಂಡನ ನೋಡಿ ಮನಸಾರೆ ಕೊಂಡಾಡಬೇಕು. ದಾರಿಲಿ ಬರ್ತಾರೆ ಕಾಣಿಸ್ತಿಲ್ವಾ? ಏನ್ ನೋಡ್ತಿದ್ಯಾ? ಮೊದ್ಲು ಹೆಲ್ಮೆಟ್ ತೆಗಿ. ನಾನೇನ್ ಕಣ್ಮುಚ್ಕೊಂಡು ಗಾಡಿ ಓಡಿಸ್ತಿರ್ಲಿಲ್ಲ. ನೀವೇನೆ ಮುಖಕ್ಕೆ ಮಡ್ಕೆನ ತಬಾಕೊಂಡು ಮುಂದೆ ಏನ್ ಬರ್ತಿದೆ ಅಂತಾನು ನೋಡ್ದೆ ಬರ್ತಿದ್ದಿದ್ ನನ್ ಗಾಡಿ ಡಿಕ್ಕಿ ಹೊಡೆದಿದ್ದು. ನನಗೆ ಕಾಣಿಸ್ತಿಲ್ಲ ಅಂತ ಗೊತ್ತು ತಾನೆ? ಹಾರನ್ ನೋಡ್ಬೇಕಿತ್ತು. ನಾನು ನೋಡ್ಲಿಲ್ಲ. ಹಾಗಾದ್ರೆ ತಪ್ಪೊಪ್ಕೋ. ರೀ ರೀ ರೀ, ಕೀ ಯಾಕ್ರಿ ತಗೊಂಡ್ರಿ? ನೋಡು, ನಂಗ್ ಮೋಸ ಮಾಡೋರು ಸುಳ್ಳು ಹೇಳೋರು ಸ್ವಲ್ಪನೂ ಇಷ್ಟ ಆಗಲ್ಲ. ಏನ್ರೋ ತುಳಸಿ? ರೀ, ಈಗೇನು ನೀವು ಕೀ ಕೊಡ್ತಿರೋ ಇಲ್ವೋ? ನನಗ್ ಟೈಮ್ ಆಗ್ತಿದೆ, ಹೋಗ್ಬೇಕ್ರಿ. ಅದ್ ಹೆಂಗ್ ಕೊಡಕ್ಕಾಗತ್ತೆ? ಪ್ರಾಬ್ಲಮ್ಮೇ ಸಾಲ್ವ್ ಆಗಿಲ್ವಲ್ಲ. ಪ್ರಾಬ್ಲಮ್ಮಾ ಸಾಲ್ವ್ ಆಗದ? ಏನ್ ಪ್ರಾಬ್ಲಮ್ಮು? ಏನ್ ಸಾಲ್ವ್ ಆಗ್ಬೇಕು? ನಿನ್ನಿಂದ ಈ ಮಡ್ಕೆ ಒಡ್ದು ಹೋಯ್ತು.
ಇದರಿಂದ ಎಷ್ಟು ನಷ್ಟ ಆಗಿದೆ ಗೊತ್ತಾ? ಅದಾ ಸರಿ, ಅದೆಷ್ಟು ದುಡ್ಡು ಅಂತ ಹೇಳಿ ನಾನು ಕೊಡ್ತೀನಿ. ಎಷ್ಟು ಕೇಳಿದ್ರು ಕೊಡ್ತೀರಾ? ಸುಮ್ಮನಿರು. ಯೋ, ನೀನ್ ದುಡ್ಡು ಯಾವಳಗ್ ಬೇಕು? ನೀನ್ ದುಡ್ಡಿಂದ ಒಡ್ದು ಹೋಗಿರೋ ಮಡ್ಗೆ ವಾಪಸ್ ಬರುತ್ತಾ? ಮತ್ತಿನ್ನೇನ್ ಬೇಕು ಹೇಳ್ರಿ? ಯೋ, ಗಾಡಿಯಿಂದ ಇಳಿದು ನಾವು ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಬಂದಾಗ ಸಲ್ಯೂಟ್ ಮಾಡ್ತೀವಲ್ಲ, ಆ ತರ ಸಲ್ಯೂಟ್ ಮಾಡ್ಬೇಕು. ನಮಗೂ ಮಾಡ್ಬೇಕು, ನಮಗೂ ಮಾಡ್ಬೇಕು. ಅಯ್ಯೋ ಚಿಲ್ಟಾರಿ ನನ್ ಮಕ್ಕಳ. 3 ಜನಕ್ಕೂ ಒಂದೊಂದು ಸಲ್ಯೂಟ್ ಹೊಡಿ. ಆ ಇದೆಲ್ಲ ಆಗಲ್ಲ, ನಾನ್ ಸೆಲ್ಯೂಟ್ ಹೊಡೆಯಲ್ಲ. ಹಾಗಾದ್ರೆ ನೀನ್ ಬೈಕ್ ಇಲ್ಲಿಂದ ಹೋಗಲ್ಲ. ಹಂಗೂ ಏನಾದ್ರೂ ಕರಾಮತ್ ಮಾಡಿ ನೀನ್ ಇಲ್ಲಿಂದ ಹೋದ್ರೆ ಎಲ್ಲ ಇದ್ರು ಹುಡುಕಿ ಪಂಚಾಯ್ತಿ ಕರೆಸ್ತೀನಿ. ನಾನ್ ಯಾರು ಅಂತ ಗೊತ್ತಾ? ಸರಿ ಸರಿ ಸರಿ, ಸಲ್ಯೂಟ್ ಹೊಡಿತೀನಿ. ಏಯ್, ಇದೆಲ್ಲ ಆಗೋದಿಲ್ಲ. ಮುಖದಲ್ಲಿ ಒಂಚೂರು ನಗು ಇಲ್ಲ. ಯೋ ಪೇಟೆ ಮನುಷ್ಯ, ನಮ್ಗೋಡಿ. ಹೋ ನಿಮ್ಗೂ. ಇನ್ಮೇಲಿಂದ ನಾವೆಲ್ಲೇ ಕಾಣಿಸ್ಕೊಂಡ್ರು ಸಲ್ಯೂಟ್ ಹೊಡಿಬೇಕು. ಹಾ, ಇಲ್ಲಾಂದ್ರೆ ಪಂಚಾಯ್ತಿ ಕರೆಸ್ತೀನಿ. ಸರಿ, ಪ್ಲೀಸ್ ಈ ಕೀ ಕೊಡಿ. ತಗೋ, ಕಳಿಸ್ಕೊ. ಬಂದ್ರು ಹೋಗೋಣ. ಹಲೋ, ಒಡದ್ ಮಾಡ್ಕೆ. ಸಾರಿ, ನಿಮ್ಮ ಹೆಸರು ಗೊತ್ತಿರ್ಲಿಲ್ವಲ್ಲ, ಅದಕ್ಕೆ ಹಾಕರ್ದೆ. ಇಲ್ಲಿ ನಾಗಮಂಗ್ಲಕ್ಕೆ ಹೇಗೆ ಹೋಗ್ಬೇಕು? ಅಯ್ಯೋ ಸುಮ್ಮನಿರೋ ತಲಹಟ್ಟೆ. ನಿನ್ಗೇನು ಗೊತ್ತು? ಅವ್ರಿಗೇನೋ ಹೇಳ್ಕೊಟ್ಟು ದಾರಿ ತಪ್ಪಿಸ್ಬೇಡ. ನಾನ್ ಸರಿಯಾದ ರೂಟ್ ಹೇಳ್ತೀನಿ. ಸೀದಾ ಹಿಂಗ್ ಹೋಗಿ ಬಲಕ್ ತಿರ್ಕೊಳ್ಳಿ. ಮತ್ತೆ ಬಲಕ್ಕೊಂದು ರೋಡ್ ಬರುತ್ತೆ. ಆ ರೋಡ್ ಮುಂದೆ ಹೋಗ್ತಾ ಇರಿ. ಹಾಗೆ ಮುಂದೆ ಹೋಗ್ತಾ ಇದ್ರೆ ಅಲ್ಲೊಂದು ಅರಳಿ ಮರ ಸಿಗುತ್ತೆ. ಅಲ್ಲಿಂದ ಎಡಕ್ ತಗೊಳ್ಳಿ. ಹಾಗೆ ಮುಂದೆ ಹೋದ್ರೆ ಬೇಗ ಸಿಗುತ್ತೆ. ಓಕೆ ಓಕೆ, ಥ್ಯಾಂಕ್ಸ್. ಆಮೇಲೆ ನಿಮ್ಗೆ ತುಳಸಿ ಅಂತ ಹೆಸರಿಡೋ ಬದಲು ಗಯ್ಯಾಳಿ ಅಂತ ಇಡಬೇಕಿತ್ತು. ಏನಂದೆ? ನಿನ್ ಟೈಮ್ ಚೆನ್ನಾಗಿದೆ, ಬಚಾವಾದೆ. ಇನ್ನೊಂದ್ಸತಿ ಸಿಗು ಮಗನೇ, ಮಾಡ್ತೀನಿ. ನಾನು 10 ಹಳ್ಳಿ ಹುಡುಕಿದ್ರು ಪರವಾಗಿಲ್ಲ, ಒಳ್ಳೆ ಗಂಡನ್ನೇ ಹುಡುಕ್ತೀನಿ. ತುಳಸಿ, ಏನಾಯ್ತಮ್ಮ? ಯಾಕೆ ಓಡ್ ಬರ್ತಾ ಇದೆಯಾ? ಏನೂ ಇಲ್ಲ ಅಣ್ಣ, ಸುಮ್ಮನೆ ಹಾಗೆ ಓಡ್ ಬಂದೆ. ಏನಮ್ಮ, ನಿಮ್ಮ ಅಣ್ಣ ನಿನಗೆ ಗಂಡು ನೋಡ್ಬೇಕು ಅಂತ ಇದ್ದಾನೆ. ನೀನ್ ನೋಡಿದ್ರೆ ಚಿಕ್ಕ ಮಕ್ಳು ತರ ಓಡ್ ಬರ್ತಾ ಇದೆಯಾ? ಏನು? ಅಣ್ಣ ನನಗೆ ಗಂಡು ನೋಡ್ತಾ ಇದ್ದಾನ? ಹೂನಮ್ಮ ತುಳಸಿ, ಈಗ್ಲಿಂದಾನೇ ಗಂಡು ನೋಡಕ್ ಶುರು ಮಾಡಿದ್ರೆ ಸುಗ್ಗಿ ಟೈಮಲ್ಲಿ ನೀನ್ ಮದುವೆ ಮಾಡ್ಬೋದಲ್ವಾ? ಓಹೋ, ಹಾಗಾ? ತುಳಸಿ, ನೀನ್ ಮದುವೆ ಆಗೋ ಹುಡುಗ ಹೇಗಿರ್ಬೇಕು ಅಂತ ಯೋಚನೆ ಮಾಡಿದ್ಯಾ? ಮಾಡಿದ್ದೀನಿ. ಹೇಗಿರ್ಬೇಕು ಹೇಳು? ರುಂಡ ಇಲ್ದಿರೋ ಬರೀ ಮುಂಡ ಇರೋ ಗಂಡು ಬೇಕು. ಶಿವಣ್ಣ, ರುಂಡ ಇಲ್ದೇ ಇರೋ ಹುಡುಗ ಬೇಕಂತೆ. ನಾನು ತಲೆ ಕತ್ತರಿಸಿ ಪಕ್ಕಕ್ಕಿಡ್ತೀನಿ. ಅದನ್ನ ನೋಡಿ ಗಂಡು ಹೆಂಗಿರ್ಬೇಕು ಅಂತ ತಿಳ್ಕೊಂಡು ಹುಡ್ಕೊ. ನನಗೆ ತಲೆ ಇಲ್ಲದೆ ಹೋದ್ರೆ ನಾನು ಹೆಂಗಮ್ಮ ಹುಡುಗ ಹುಡುಕ್ಲಿ? ನೀನ್ ಹುಡ್ಕೊಂಡು ಹುಡ್ಕೋದೇನ್ ಬೇಡ, ನನಗೂ ಅದೇ ಬೇಕಾಗಿದ್ದು. ಶಿವಣ್ಣ, ತುಳಸಿ ಬಿಡಮ್ಮ ಅವ್ರನ್ನ. ಅಣ್ಣ, ನೀನಿದ್ರ ತಲೆ ಹಾಕ್ಬೇಡ. ಅಯ್ಯೋ ಅಯ್ಯೋ ಅಯ್ಯೋ, ನಂಗೆ ಗಂಡು ನೋಡ್ತಾನೆ, ಎಷ್ಟು ಧೈರ್ಯ ಇರ್ಬೇಕು? ತುಳಸಿ, ನಿನಗೆ ಗಂಡು ನೋಡಕ್ ಹೇಳಿದ್ದು ನಾನ್ ಕಣಮ್ಮ. ಇವರೇ ಗಂಡು ನೋಡ್ತೀನಿ ಅಂತ ಬರ್ತಾರ? ಅದ್ ನಂಗೂ ಗೊತ್ತು. ಆದ್ರೆ ನಂಗೆ ನಿನ್ ಮೇಲೆ ಕೋಪ ಮಾಡ್ಕೊಳಕ್ ಬರೋದಿಲ್ವೇ? ತುಳಸಿ, ಯಾಕಮ್ಮ ಕೋಪ ಮಾಡ್ಕೋತೀಯ? ಮದುವೆ ಅನ್ನೋದು ಸಂತೋಷ ಪಡುವಂತ ವಿಷಯ ಅಲ್ವಾ? ನನಗ್ ಮದ್ವೆ ಬೇಡ 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 ಬೇಡ. ಯಾಕೆ ಬೇಡ ತುಳಸಿ? ಈ ಭೂಮಿ ಮೇಲೆ ನನ್ನ ನಿನ್ನ ದೂರ ಮಾಡುವಂತ ಯಾವ ವಿಷಯನೂ ನನಗ್ ಬೇಡ ಅಣ್ಣ. ನಿನ್ನ ಬಿಟ್ಟು ಹೋಗ್ಬೇಕು ಅಂತ ದಿನ ನಾನು ಕನಸಲ್ಲೂ ಬಯಸೋದಿಲ್ಲ ಅಣ್ಣ. ಹಾಗಂತ ಜೀವನ ಪೂರ್ತಿ ನಮ್ಮನೇಲೆ ಇರಬೇಕು ಅಂತಿದ್ಯಾ? ನೋಡ್ ತುಳಸಿ, ನಿನಗೆ ನಿನ್ ಗಂಡನ ಮನೇನೆ ಶಾಶ್ವತ. ನೀನಿಲ್ದಿರೋ ಮನೆ ನನಗ್ ಬೇಡ ಅಣ್ಣ. ನಾನಿಲ್ಲಾಂದ್ರೆ ನೀನ್ ತುಂಬಾ ಕಷ್ಟಪಡ್ತೀಯ. ತುಳಸಿ, ನೀನು ನಿಮ್ಮ ಅತ್ತೆ ಮಾವನ ಮನೆಯಲ್ಲಿ ನಿನ್ನ ಗಂಡ ಮಕ್ಕಳ ಜೊತೆ ಸಂತೋಷವಾಗಿರೋದನ್ನ ನೋಡಿದ್ರೇನೆ ನನಗೂ ಸಂತೋಷ ಆಗೋದಮ್ಮ. ಇದಕ್ಕೇನಾ ನೀನ್ ನನ್ನ ಇಷ್ಟು ಮುದ್ದಾಗಿ ಸಾಕಿರೋದು? ಹಾಗಲ್ಲ ತುಳಸಿ, ನೀನಿವತ್ತು ನನ್ನ ತಂಗಿ ಆಗಿದ್ಯಾ, ನಾಳೆ ಇನ್ನೊಬ್ಬನಿಗೆ ಹೆಂಡತಿ ಆಗ್ತೀಯ.
ಆಮೇಲೆ ನಿನ್ನ ಮಕ್ಕಳಿಗೆ ಒಳ್ಳೆ ತಾಯಿಯಾಗಿ, ಅದಾದ್ಮೇಲೆ ಆ ಮನೆಗೆ ಯಜಮಾನಿಯಾಗಿ, ಆ ಊರೇ ಹೊಗಳೋ ಅಂತ ಒಳ್ಳೆ ಸೊಸೆ ಆಗ್ಬೇಕು. ನನ್ಗಂತ ಆಸೆಗಳೇ ಇಲ್ಲ ಅಣ್ಣ. ನಾನ್ ಸಾಯೋವರೆಗೂ ನಿನ್ ತಂಗಿ ಆಗಿರ್ಬೇಕು ಅನ್ನೋದೇ ನನ್ನ ಆಸೆ. ಏನಮ್ಮ ತುಳಸಿ, ಮದ್ವೆ ಆಗ್ಬಿಟ್ರೆ ನಮ್ಮಿಬ್ಬರು ಸಂಬಂಧ ಇಲ್ಲದೆ ಇರೋ ಹಾಗಾಗ್ಬಿಡುತ್ತಾ? ನೀನ್ ಹೋಗೋ ಮನೇನು ನಮ್ಮನೆ ಥರಾನೇ. ನೀನು ಮದ್ವೆ ಬೇಡ ಅಂತ ಮಾತ್ರ ಹೇಳ್ಬೇಡ. ಇಲ್ಲ ಅಣ್ಣ, ನನಗ್ ಮದ್ವೆ ಬೇಡ 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 ಅಷ್ಟೇ. ತುಳಸಿ, ನಾನು ನಿನ್ ಒಳ್ಳೇದಕ್ಕೆ ಹೇಳ್ತಾ ಇರೋದಮ್ಮ. ಗೊತ್ತಣ್ಣ, ನೀನ್ ಏನ್ ಹೇಳಿದ್ರು ನಂಗೆ ಈ ಮದ್ವೆ ಬೇಡ. ನನ್ ಮಾತು ಕೇಳಲ್ವಾ ನೀನು? ಇದೊಂದು ವಿಷಯ ಬಿಟ್ಟು ಬೇರೆ ಏನಾದ್ರೂ ಹೇಳು, ನಾನು ಕೇಳ್ತೀನಿ. ಹಾಗಾದ್ರೆ ಆ ಬಾವಿಗೆ ಬೀಳು ಅಂತೀನಿ, ಹೋಗಿ ಬೀಳ್ತೀಯಾ? ಸುಮ್ಮನೆ ಏನೇನೋ ಮಾತಾಡೋದಲ್ಲ ತುಳಸಿ. ಕೃಷ್ಣಣ್ಣ, ದಯವಿಟ್ಟು ಕ್ಷಮಿಸಿ. ತುಳಸಿ, ತುಳಸಿ, ತುಳಸಿ ಎದ್ದೇಳಮ್ಮ. ತುಳಸಿ ಎದ್ದೇಳಮ್ಮ. ತುಳಸಿ, 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 ತುಳಸಿ ಎದ್ದೇಳಮ್ಮ. ನೀನ್ ಮದುವೆ ಆಗ್ಲಿ ಅಂತ ಹಾಗೆ ಹೇಳ್ದೆ, ನೀನ್ ನೋಡಿದ್ರೆ ಬಾವಿಗೆ ಬಿದ್ಬಿಡೋದ? ತುಳಸಿ, ತುಳಸಿ ಎದ್ದೇಳಮ್ಮ. ತುಳಸಿ ಎದ್ದೇಳಮ್ಮ, ಎದ್ದೇಳಮ್ಮ. ತುಳಸಿ, ತುಳಸಿ ಎದ್ದೇಳಮ್ಮ. ಅಣ್ಣನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋರ್ನ ನಾನು ಎಲ್ಲೂ ನೋಡಿಲ್ಲ ಶಿವಣ್ಣ. ಈ ಹುಡುಗಿ ನಿನ್ನ ಮೇಲೆ ಜೀವನೇ ಇಟ್ಕೊಂಡೈತೆ. ಇಷ್ಟೊಂದು ಪ್ರೀತಿ ನಿನ್ನ ತಂಗಿ ನಿನ್ನ ಬಿಟ್ಟು ಮದುವೆ ಆಗಿ ಬೇರೆಯವ್ರ ಮನೇಲಿ ಹೆಂಗಿರಕ್ಕಾಯ್ತದೆ? 1000 ಸಂಬಂಧಕ್ಕಿಂತ ರಕ್ತ ಸಂಬಂಧ ಮೇಲು ಅಂತ ಹಿರಿಯರು ಹೇಳೋರೆ. ಅದಕ್ಕೆ ಸಾಕ್ಷಿನ ನಮ್ಮೆಲ್ಲರ ಮುಂದೆ ನಿನ್ನ ತಂಗಿ ತೋರಿಸ್ಬಿಟ್ಲು. ನಾನೊಂದು ಹೇಳ್ತೀನಿ ಶಿವಣ್ಣ, ನಿನ್ನ ತಂಗಿ ಮದುವೆ ಆಗೋಗಿ ಗಂಡನ ಮನೇಲಿ ಇರಬೇಕು ಅನ್ನೋ ಆಸೆ ನ್ಯಾಯವಾಗಿದ್ದರೆ, ನಮ್ಮ ಅಣ್ಣನ ಮನೇಲಿ ನಮ್ಮ ಅಣ್ಣನ ಜೊತೆ ಇರಬೇಕು ಅನ್ನೋ ಅವಳ ಆಸೆ ಕೂಡ ನ್ಯಾಯವಾಗೇ ಇರ್ತದೆ. ಸತ್ಯ ಹೇಳ್ತೀನಿ ಶಿವಣ್ಣ, ಇಂಥ ಅಣ್ಣ ತಂಗಿನ ನಾನು ಯಾವ ಹರಿಕತೆನಾಗೂ ಪುರಾಣದಾಗೂ ಕೇಳಿಲ್ಲ. ಈ ಕಾಲದಾಗೂ ಇಂಥ ಅಣ್ಣ ತಂಗಿರಿದ್ದೀರಿ ಅಂದರೆ ಅದು ತುಂಬ ಸಂತೋಷ ಪಡೋ ವಿಷಯ. ನಿಮ್ಮಿಬ್ಬರನ್ನ ನೋಡಿ ನನಗೆ ಸಾನೇ ಸಂತೋಷ ಆಗ್ತದೆ ಶಿವಣ್ಣ. ಯಾರು ಚೆನ್ನಾಗಿಟ್ಟಿರಲಿ. ಏನೇ ಇದು? ಚಿಕ್ಕ ಮಕ್ಳು ಹೋಗಿ ಮಣ್ಣಲ್ಲಿ ನೀರಿನಲ್ಲಿ ಆಡ್ಕೊಂಡ್ ಬಂದಂಗೆ ಬಟ್ಟೆ ಎಲ್ಲ ತ್ಯಾವ ಮಾಡ್ಕೊಂಬಂದು ನಿಂತಿದ್ಯಲ್ಲ, ನಿಂಗೆ ಹೇಳೋರು ಕೇಳೋರು ಯಾರಿಲ್ವಾ? ಏ ಅಜ್ಜಿ ಬಜ್ಜಿ, ಜಾಸ್ತಿ ಮಾತಾಡ್ಬೇಡ. ಅಲ್ಲಿ ನೋಡಲ್ಲಿ ಏನ್ ಕಾಣಿಸ್ತಿದೆ, ಒಳಗಡೆ ಹಾಕಿ ರುಬ್ಬಿಡ್ತೀನಿ. ಹಂಗೆ ಹಿಟ್ಟಾದಂಗ ಆಗ್ಬಿಡ್ಬೇಕು. ಆ ನನ್ನೇ ಇಟ್ ಮಾಡ್ಬಿಡ್ತೀಯ ನೀನು? ನಿಮ್ಮ ಅಣ್ಣ ಕೊಟ್ಟಿರೋ ಸದರದಿಂದ ಆಚೆ ನೀರ್ನಾಗ ಆಡ್ಕೊಬಂದು ಬಟ್ಟೆ ಎಲ್ಲ ಒದ್ದೆ ಮಾಡ್ಕೊಂಡು ಹೆಂಗ್ ನಿಂತಿದ್ಯಾ ನೋಡು. ಅವನ್ ಬಂದು ನೋಡಿದ್ರೆ ಏನ್ ಮಾಡ್ತಾ ನೋಡ್ತಾ ಇರು. ಇದೇನ್ಲ ಶಿವು, ನೀನು ಇಟ್ಟೊಂದು ನೆನ್ಕೊಂಬಂದಿದ್ಯಾ? ಮಳೆ ಏನು ಬರ್ತಾ ಇಲ್ಲ. ತುಳಸಿ, ಯಾಕಿನ್ನು ಹೀಗೆ ನಿಂತಿದ್ಯಾ? ಟವಲ್ ತಗೊಂಡು ತಲೆ ಒರೆಸ್ಕೋಬಾರ್ದಾ? ಬಟ್ಟೆ ಬದಲಾಯಿಸ್ಕೋಬಾರ್ದಾ? ಚಳಿ ಆಗಲ್ವಾ? ಎಲ್ಲಿ ಬೈಲಿ ಬಿಡಣ್ಣ, ನಂಗೊಬ್ಬಳಿಗೆ ಮಾತ್ರ ಚಳಿ ಆಗುತ್ತಾ, ನಿನ್ಗಾಗಲ್ವಾ? ಎಲ್ಲಿ? ಅಯ್ಯೋ ತುಳಸಿ, ಇರಮ್ಮ, ನನಗೇನು ಆಗೋದಿಲ್ಲ ತುಳಸಿ. ಇಲ್ಲ, ನೀನ್ ಫಸ್ಟ್ ಹೊಡ್ಸ್ಕೊ. ಹಠ ಮಾಡ್ಬೇಡ ತುಳಸಿ. ಕೊಡೋ ಇಲ್ಲಿ.
ಇಲ್ಲೊಬ್ಳು ದೊಡ್ಡ ಮನ್ಸಿ ಮಾತಾಡ್ತಾವಳೆ, ಅವಳಿಗೋಸಿ ಮರ್ವಾದಿ ಕೊಡೋಣ ಅಂದೆ. ನನ್ನ ಮುಂದೆನೆ ಹುಡುಗಾಟ ಆಡ್ತಿದ್ದೀರಾ? ಏ ಸಿವೋ, ಏನ್ ನಡೀತು ಅಂತ ಹೊಸಿ ಹೇಳ. ಅದನ್ನ ನಿಮ್ಮ ಮೊಮ್ಮಗಳ ಹತ್ರನೇ ಕೇಳು. ಏನ್ ನಡೀತೆ ತುಳಸಿ? ಅದನ್ನ ನಿನ್ ಮೊಮ್ಮಗನ ಹತ್ರನೇ ಕೇಳು. ಏಯ್ ತುಳಸಿ, ತುಳಸಿ 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 ನಿಂತ್ಕೋ. ಯಾಕೆಷ್ಟು ಹಠ ಮಾಡ್ತಾ ಇದೀಯಾ? ಎಲ್ಲ ಟೈಮಲ್ಲೂ ಒಂದೇ ತರ ಇರಬೇಡ. ತಮಾಷೆ ಮಾಡೋಕ್ಕೂ ಒಂದು ಇತಿಮಿತಿ ಇರಬೇಕು ತುಳಸಿ. ನಾನ್ ತಮಾಷೆ ಮಾಡ್ದೆ ಅಂತ ಯಾರು ಹೇಳಿದ್ದು? ನಾನ್ ಸೀರಿಯಸ್ ಆಗಿ ಬಾವಿಗೆ ಬಿದ್ದೆ. ಬಾವಿಗೆ ಬಿದ್ಯಾ? ಯಾಕೆ ಬಿದ್ದೆ? ಅಣ್ಣ ಬೀಳು ಅಂದ, ಅದಕ್ಕೆ ಬಿದ್ದೆ. ಶಿವು, ಏನ್ ಹೇಳ್ತಾವಳು ಇವಳು? ನೀನೇ ಹೇಳಜ್ಜಿ. ನಾನು ಆ ಬ್ರೋಕರ್ ಹತ್ರ ನನ್ನ ತಂಗಿಗೆ ಒಂದು ಗಂಡು ನೋಡು ಅಂತ ಹೇಳಿ ಮಾತಾಡ್ತಾ ಇದ್ದೆ. ಅಷ್ಟ್ರಲ್ಲಿ ಇವಳು ಬಂದು ಅವ್ನ ಕುತ್ತಿಗೆಗೆ ಮಚ್ಚ ಹಿಡ್ದು ನೀನ್ ತಲೆ ತೆಗಿತೀನಿ ಅಂತ ಹೆದರ್ಸದ್ಲು. ಅವನು ಹೆದರ್ಕೊಂಡು ನನ್ನ ಬೆನ್ ಹಿಂದೆ ಬಂದ. ಇವಳಿಂದ ಅವನನ್ನು ಕಾಪಾಡೋ ಅಷ್ಟರಲ್ಲಿ ನನಗೆ ಸಾಕಾಗಿ ಹೋಯ್ತು. ಅದೇ ಕೋಪದಲ್ಲಿ ಏನೋ ಒಂದು ಮಾತಂದೆ. ಅಷ್ಟಕ್ಕೆ ಇವಳು ನಾನು ಹೇಳಿದ ತಕ್ಷಣ ಹೋಗಿ ಈ ಹುಡುಗಿ ಮದುವೆ ಆದ ಕೂಡಲೇ ಅಣ್ಣ ತಂಗಿ ಇಬ್ರು ದೂರ ಆಗೋಗ್ತಾರೆ. ಈ ಹುಡುಗಿಗೆ ತವ್ರ ಮನೆ ನಂಟು ಪೂರ್ತಿಯಾಗಿ ಕಳೆದೋಗುತ್ತೆ. ಇಷ್ಟು ಪ್ರೀತಿಯಿಂದ ಇರೋ ನನ್ನ ಮೊಮ್ಮಕ್ಕಳನ್ನ ಯಾವ ರೀತಿನೂ ದೂರ ಮಾಡಬಾರ್ದಪ್ಪ. ಅಣ್ಣ, ಅಜ್ಜಿ, ಹಾವು ಕಚ್ಚಿದ್ದು ಒಂದು ಗಂಡಾಂತರ ಆದ್ರೆ ಇದು ಇನ್ನೊಂದು ಗಂಡಾಂತರ. ಅಪ್ಪ ಅಮ್ಮ ಮಾಡಿದ ಪುಣ್ಯನೇ ಇವಳು ನೀವತ್ತು ಕಾಪಾಡಿದೆ. ದೇವರಾಜು, ಶಾರದಾ, ನಿಜವಾಗ್ಲೂ ನೀವಿಬ್ಬರೇ ನಿಮ್ಮ ಮಕ್ಕಳ ಪಾಲಿಗೆ ದೇವರು. ನಿಮ್ಮ ದಯೆಯಿಂದ ಈ ಮಕ್ಕಳಿಗೇನು ತಾಪತ್ರಯ ಇಲ್ಲ. ಇವ್ರನ್ನ 100 ಕಾಲ ಹಿಂಗೆ ನೋಡ್ಕೊಳ್ಳಿ. ತುಳಸಿ, ನಿನಗೆ ಬಂದಿರೋ 2 ಗಂಡಾಂತರಗಳಿಗೂ ನಾನೇ ಕಾರಣ ಆಗ್ಬಿಟ್ಟೆ. ಇದರಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಗ್ತಿದ್ಯಮ್ಮ. ಅಣ್ಣ, ಈ ತರ ಎಲ್ಲ ಮಾತಾಡಿದ್ರೆ ನಂಗೆ ಕೆಟ್ಟ ಕೋಪ ಬರುತ್ತೆ. ನೀನೇನ್ ತಪ್ಪು ಮಾಡಿಲ್ಲ. ತಪ್ಪು ಮಾಡಿರೋದು ನಾನು. ಅದಕ್ಕಾಗಿ ನಿನ್ ಹತ್ರ ಕ್ಷಮೆ ಕೇಳ್ತೀನಿ. ಏನು ಯೋಚನೆ ಮಾಡಬೇಡ ಶಿವ, ಎಲ್ಲ ಸರಿ ಹೋಯ್ತದೆ. ಆ ಸ್ವಾಮಿಗಳು ಹೇಳ್ದಂಗೆ ಗುಡಿಗೆ ಹೋಗಿ 48 ದಿವಸ ರಾವು ಕಾಲದಾಗ ದೀಪ ಹಚ್ಚಿದ್ರೆ ಎಲ್ಲ ಒಳ್ಳೇದಾಯ್ತದೆ. ಒಳ್ಳೇದು ಅಂದ್ರೆ ಮದ್ವೆನಾ? ಛೇ, ಅಲ್ಲಮ್ಮ. ನಿನಗೀಗ ಒಂದರ ಹಿಂದೆ ಒಂದು ಗಂಡಾಂತರ ಬರ್ತಿದೆಯಲ್ಲ, ಅದೆಲ್ಲ ಸರಿ ಹೋಗ್ಲಿ ಅಂತ. ನಾಳೆಯಿಂದ ಗುಡಿಗೆ ಹೋಗಿ ದೀಪ ಹಚ್ಚು, ಸರಿನಾ? ಆಗಲ್ಲ ಅನ್ಬೇಡಮ್ಮ. ನನಗೋಸ್ಕರ ಹೋಗು. ಸರಿ ಅಣ್ಣ. ನಮಸ್ಕಾರ ಸರ್. ಏನ್ ಸಾರ್ ಇಷ್ಟೊಂದು ಸುಸ್ತಾಗಿದ್ದೀರಾ? ಸುತ್ತಿರೋ ಊರ್ನೇ 15 ಸರಿ ಸುತ್ಕೊಂಬಂದ್ರೆ ಇನ್ನೇನಾಗುತ್ತೆ? ಸೂಪರ್ ಸರ್. ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳೋ ಮೊದ್ಲೇ ಸುತ್ತಮುತ್ತ ಊರೆಲ್ಲ ಸುತ್ಕೊಂಡು ಬಂದಿದ್ದೀರಲ್ಲ, ನಿಮ್ಗಿರೋ ಸಿನ್ಸಿಯಾರಿಟಿಗೆ ನೀವೆಲ್ಲ ಹೋಗ್ಬಿಡ್ತೀರಾ ಸರ್. ಸುಮ್ಮನೆ ಇರ್ರಿ. ನಾನು ಡೈರೆಕ್ಟಾಗಿ ಇಲ್ಲಿಗೆ ಬರಬೇಕು ಅಂತಾನೆ ಹೊರಟಿದ್ದೆ. ಆದರೆ ಯಾವುದೋ ಒಂದು ಹುಡುಗಿ ನಾನು ತಪ್ಪ ಡ್ರೆಸ್ ಹೇಳಿ ಊರು ಸುತ್ತಂಗೆ ಮಾಡ್ಬಿಟ್ಲು. ಈ ಊರಿನ ಜನಗಳ ಬಗ್ಗೆ ಹುಷಾರಾಗಿರ್ಬೇಕು. ಸರ್, ವೆಲ್ಕಮ್ ಟು ಅವರ್ ಸೊಸೈಟಿ. ಥ್ಯಾಂಕ್ ಯು. ಅಣ್ಣ
ಅಣ್ಣ ಒಂದು ಹೂನಾರ ಹಾ. ಒಂದು ಸೆಟ್ ಪೂಜೆ ಸಾಮಾನು ಕೊಡಿ. ಹಾಂ ಕೊಟ್ಟೆ ಸರ್. ಎಷ್ಟಾಯ್ತಣ್ಣ? 125. ಹಾಂ ತಗೊಳ್ಳಿ. ಸರಿ ಸರ್, ಹೋಗಿ ಬನ್ನಿ. ಓ, ಬೆಂಕಿಪಟ್ಟಣನೇ ಮರ್ತ್ಬಿಟ್ನಲ್ಲ. ಬೇರೆಯವ್ರು ಹಚ್ಚಿರೋ ದೀಪದಿಂದ ನಾನು ಯಾಕೆ ಹಚ್ಬೇಕು? ಹೊಸ ಬೆಂಕಿಪಟ್ಟಣನೇ ತಂದು ಹಚ್ಚೋಣ. ಅಣ್ಣ ಇದು ತಗೊಳ್ಳಿ. ಹಾಂ. ಮ್ಯಾಚ್ ಬಾಕ್ಸ್ ಕೊಡಿ. ಸರಿ ತಗೊಳ್ಳಿ. ಅಯ್ಯೋ, ಯಾರೋ ದೀಪ ತಂದಿಟ್ಬಿಟ್ಟು ಹಚ್ತಾ ಹೋಗ್ಬಿಟ್ಟಿದ್ದಾರೆ. ಸರಿ, ದೇವಸ್ಥಾನಕ್ಕೆ ಬಂದ್ಮೇಲೆ ನಾನು ಸಮಾಜ ಸೇವೆ ಮಾಡೋಣ. ಇವಳ ಅಲ್ಲಿ ನನಗೆ ಡಿಕ್ಕಿ ಹೊಡೆದವಳು. ಇವಳೇನಾದರೂ ನನ್ನನ್ನು ನೋಡಿದ್ರೆ ಹಬ್ಬ ಮಾಡ್ತಾಳೆ. ಇವನ ತಾಯಿ, ಇವನಿಂದ ನನ್ನ ಕಾಪಾಡಮ್ಮ. ರೇ, ಎಲ್ರಿ ಹೋಗ್ತಿದ್ದೀರಾ? ಬನ್ರಿ ನಿಂತ್ಕೊಳ್ರಿ. ಏನ್ರಿ ಮಾಡಿದ್ದೀರಾ ನೀವು? ನೀವ್ ಏನ್ ಹೇಳ್ತಿದ್ದೀರಾ ಅಂತ ನಂಗೊಂದು ಅರ್ಥ ಆಗ್ತಿಲ್ಲ. ಸುಮ್ಮನೆ ನಾಟಕ ಮಾಡಬೇಡ್ರಿ, ನನಗೆಲ್ಲ ಗೊತ್ತು. ನೀವೇ ತಾನೇ ದೀಪ ಹಚ್ಚಿದ್ದು. ನೀವು ಹಚ್ಚಲಿ ಅಂತನಾ ನಾನು ದುಡ್ಡು ಕೊಟ್ಟು ದೀಪ ತಂದಿಟ್ಟಿದ್ದು. ನೋಡಿ, ಮರ್ಯಾದೆಯಿಂದ ನಾನು ದೀಪ ತಂದು ಕೊಟ್ರೆ ಸರಿ. ದೀಪ ತಾನೇ? ತಗೊಳ್ಳಿ. ನೋಡಿ, ನನ್ಗೆ ಈ ದೀಪ ಬೇಡ, ಹಚ್ತೇ ಇರೋ ದೀಪನೇ ಬೇಕು. ಅಷ್ಟೇ ತಾನೇ? ಏ ಹಲೋ ಹಲೋ, ನನ್ಗೆ ಈ ದೀಪನೇ ಬೇಡ, ಇದೇ ಥರದ್ದು ಹೊಸಾದ್ ಬೇಕು. ಅದೇಗಾಗುತ್ತೆ? ನಾನು ನಿಮಗೆ ದುಡ್ಡು ಕೊಡ್ತೀನಿ, ಹೊಸ ಮಡಕೆ ತಗೊಳ್ಳಿ ಅಂದಿದ್ದಕ್ಕೆ ಏನಂದ್ರಿ? ಹೊಸಾದ್ ಬೇಡ, ಇದೇ ಮಡಕೆ ಬೇಕು ಅಂದ್ರಲ್ಲ, ಹಂಗೇನೆ ನಾವು. ನೋಡಿ, ನನಗೆ ನನ್ನ ದೀಪ ಬೇಕು, ಹೇಳ್ತಾ ಇದ್ದೀನಿ ಅಷ್ಟೇ. ಏನ್ರಿ ಸುಮ್ಮನೆ ತಕರಾರು ಮಾಡ್ತಿದ್ದೀರಾ? ತಕ್ರಾರ? ಪಂಚಾಯ್ತಿ ಸೇರಿಸ್ಬಿಡ್ತೀನಿ. ಹಾ? ಏನ್ರಿ, ಈ ಊರಲ್ಲಿ ಈ ಊರವ್ರಿಗೊಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯ. ಅಯ್ಯೋ ದೇವ್ರೆ, ನೀನಿನ್ನೂ ನೋಡ್ತಿದ್ಯಲ್ಲ, ಎಲ್ಲಿದ್ಯಾ ಭಗವಂತ? ನನ್ ಗೋಳ್ ನಿನಗೆ ಅರ್ಥನೇ ಆಗ್ತಾ ಇಲ್ವಾ? ಕಾಪಾಡಪ್ಪ. ಏನ್ರಿ ನಿಮ್ ಪ್ರಾಬ್ಲಮ್? ನಿಮ್ ಕೋರಿಕೆ ಈಡೇರ್ಲಿ ಅಂತ ನಿಮ್ ದೀಪ ಹಚ್ಚಿದೀನಿ, ಅದ್ರ ಜೊತೆಗೆ ಇನ್ನೊಂದು ದೀಪ ಹಚ್ಚಿದೀನಿ. ನೋಡಿ ನೋಡಿ, ನಿಮ್ ಕತೆ ಎಲ್ಲ ನನಗೆ ಬೇಡ, ನಷ್ಟ ಆಗಿರೋದು ನನಗೆ. ಸರಿ, ಇವಾಗ ನಾನು ಏನ್ ಮಾಡ್ಬೇಕು ಹೇಳಿ? ಹಾಗ್ ಬನ್ನಿ ದಾರಿಗೆ. ಅವತ್ತು ಸ್ಕೂಲ್ ಮಕ್ಕಳು ರೀತಿ ಸೆಲ್ಯೂಟ್ ಹೊಡಿಸ್ಕೊಂಡ್ರಲ್ಲ, ಈಗೇನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಕ್ಷಮೆ ಕೇಳೋ ರೀತಿ 10 ಸರಿ ಕಿವಿ ಹಿಡ್ಕೊಂಡು ಬಸ್ಕಿ ಹೊಡಿಬೇಕು. ಏನ್ರಿ ಹಾಗೆ ನೋಡ್ತಿದ್ದೀರಲ್ಲ? ನೀವೇನಾದ್ರೂ ಬಸ್ಕಿ ಹೊಡಿಲಿಲ್ಲ ಅಂದ್ರೆ ಪಂಚಾಯ್ತಿ ಸೇರಿಸ್ಬಿಡ್ತೀನಿ. ಬಸ್ಕಿ ಹೊಡಿಬೇಕಾ? ಅದು ಅದು ಹೊಡಿರಿ. 1 2 3 4 5 6 7 8 9 10. ಯಾವತ್ತಿದ್ರೂ ಸತ್ಯ, ನ್ಯಾಯ, ನೀತಿ, ಧರ್ಮಕ್ಕೆ ಜಯ ಅಂತ ದೊಡ್ಡವರೇನು ಸುಮ್ಮನೆ ಹೇಳಿದಾರ? ಅವತ್ತು ನೀವು ಸಲ್ಯೂಟ್ ಹೊಡ್ಸಿದ್ರಿ, ನಾನು ಬಸ್ಕಿ ಹೊಡಿಸ್ದೆ. ಹೇಗೆ? ಹಲೋ ಡೌರಾಜ, ನಾನ್ ಬಸ್ಕಿ ಹೊಡೆದಿದ್ದು ನಿನಗಲ್ಲ, ಅವ್ರಿಗೆ. ಅಲ್ಲಿ ನೋಡು. ನೀನ್ ತಲೆ ಕೆಳಗ್ ಮಾಡಿ ನಿಂತ್ಕೊಂಡ್ರು
ಈ ತುಳಸಿನ್ ಗೆಲ್ಲಕ್ಕಾಗಲ್ಲ. ಅಪ್ಪ ಗಣಪ, ನೀನ್ ಯಾಕಪ್ಪ ಇಲ್ಲಿ ಬಂದು ಕೂತೆ? ನಾನು ಅವಳ ಮುಂದೆ ಮತ್ತೆ ಸೋತೆ ನೋಡ್ಯಾ? ಚೆನ್ನಾಗಿದೆ ಕಣೋ. ಏನು ಗಂಡ ಹೆಂಡ್ತಿನ? ಯಾರು ಯಾರಿಗೆ ಹೆಂಡ್ತಿ? ಈ ಒಡಗ್ ಮಾಡ್ಕೆ ಮಕ್ತವಳ್ಗೆ ನಾನ್ ಗಂಡನ? ರೀ, ಈ ಅಳ್ಮುಂಜಿ ಮಕ್ತವ್ ನನ್ ಗಂಡನ? ತುಳಸಿ ಇವಳು ನಮ್ ದೂರದ ಸಂಬಂಧಿ, ಊರಿಗೆ ಹೊಸಬ್ರು. ಏನೋ ನಿಮ್ ಕತ್ತಲ್ಲಿ ಹಾರ ಇರೋದ್ ನೋಡಿ ತಪ್ಪಾಗಿ ತಿಳ್ಕೊಂಡಿದ್ದಾರಷ್ಟೇ. ಹೇ, ಹಾರ ಹಾಕೊಂಡ್ಬಿಟ್ರೆ ಗಂಡ ಹೆಂಡ್ತಿ ಆಗ್ಬಿಡ್ತಾರ? ಯಾರ ಜೊತೆ ಸೇರ್ಸಿ ಮಾತಾಡ್ತಾ ಇದ್ದೀರಾ? ಒಂದ್ ಸೆನ್ಸ್ ಬೇಡ? ರೀ, ನೀವ್ ನನ್ನ ಹೆಂಡತಿ ಎತ್ತಿದಿರಲ್ಲ, ಅದಕ್ಕೆ ನಾನೇ ನನ್ಬೇಕು? ರೇ, ಫಸ್ಟ್ ಮರ್ಯಾದೆ ಕೊಟ್ಟು ಮಾತಾಡ್ರಿ. ನೀವ್ ಮೊದ್ಲು ಮರ್ಯಾದೆ ಕೊಟ್ಟು ಮಾತಾಡಿ. ಇವ್ರನ್ನೆಲ್ಲ ನೀವೇ ಸೆಟ್ ಮಾಡಿರೋ ಜನ ಇದ್ದಂಗಿದ್ದಾರೆ. ಇವ್ರ ಹತ್ರ ಹೀಗ್ ಮಾತಾಡ್ಸೋದಿಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ದೀರಾ ನೋಡ್ತೀಯಾ? ಓ, ಏನ್ ದೊಡ್ಡ ತ್ರಿಪುರ ಸುಂದ್ರಿ ನೀವು. ನಿಮ್ಮನ್ ಕಟ್ಕೊಳಕ್ಕೆ ನಾನು ದುಡ್ಡು ಕೊಟ್ಟು ಜನಗಳನ್ನ ಕರ್ಕೊಂಡ್ ಬರ್ತೀನಿ. ಇಷ್ಟೊಂದೆಲ್ಲ ಓವರ್ ಆಗಿ ಬಿಲ್ಡಪ್ ಎಲ್ಲ ಬೇಡ. ನಿಮ್ಮಂತವ್ರು ಯಾರಾದ್ರೂ ನನ್ಗೆ ಹೆಂಡತಿಯಾಗಿ ಬಂದ್ಬಿಟ್ರೆ ಅದೇ ದಿನ ಸನ್ಯಾಸಿಯಾಗಿ ದೇಶಾಂತರ ಹೋಗ್ಬಿಡ್ತೀನಿ ನಾನು. ಹಾ, ಇವ್ರೇನ್ ದೊಡ್ಡ ಮನ್ಮತ ರಾಜ? ಇವ್ರಿಗೋಸ್ಕರ ನಾನು ಹುಡ್ಕೊಂಡ್ ಬಂದಿದ್ದೀನಿ. ಹೇಳ್ತಾ ಅದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನ್ ಜೀವನ ಪೂರ್ತಿ ಒಂಟಿಯಾಗಿರ್ತೀನಿ ಹೊರತು ನಿಮ್ ಜೊತೆ ಸಂಸಾರ ಮಾಡಲ್ಲ. ಹೇ, ಹೋಗಮ್ಮ ಹೋಗು. ಬಂದ್ಬಿಟ್ಲು ಮಾತಾಡಕ್ಕೆ. ಅಪ್ಪ ತಂದೆ, ಇವಳು ಗಣ್ಣಾಗ್ ಬರೋನ್ನ ನೀನೇ ಕಾಪಾಡ್ಬೇಕು. ಹಾ, ಅಲ್ಲಲ್ಲ, ಮೊದಲು ನನ್ನನ್ನು ಕಾಪಾಡು. ಗಾಡಿ ಯಾಕಣ ನಿಲ್ಲಿಸ್ದೆ? ನಾನೆಲ್ಲೋ ನಿಲ್ಸ್ದೆ, ಅದೇ ನಿಂತೋಯ್ತು. ಹೌದಾ? ಓಡಿ, ಜೋರ ಓಡಿಯೋಣ. ಗುಡುಗುಡು ಗುಡುಗುಡು. ಹಂಗಲ್ಲ ಕಣಣ್ಣ, ಗಾಡಿ ಸ್ಟಾರ್ಟ್ ಆಗಲಿ ಅಂತ. ಕೆಂಪ, ನಾನು ಟೌನಿಗೆ ಬಸ್ಸಲ್ಲೇ ಹೋಗ್ತೀನಿ, ಗಾಡಿ ಸರಿ ಮಾಡಿಸ್ಬಿಡು. ಕ್ಷಮಿಸಿ, ಗೊತ್ತಾಗ್ಲಿಲ್ಲ. ಏನ್ರಿ ಗೊತ್ತಾಗ್ಲಿಲ್ಲ? ಅಲ್ಲ, ಅಷ್ಟು ಜೋರಾಗಿ ಬಂದು ಮುಕ್ಕು ಕೊಡ್ದು. ಅದು ಗಡಿಬಿಡಿಯಲ್ಲಿ ಬಸ್ ಹತ್ತೋದಕ್ಕೆ ಅಂತ ಬಂದೆ. ಹಲೋ ಮಿಸ್ಟರ್, ಇಲ್ಲಿ ಎಲ್ರಿಗೂ ಅರ್ಜೆಂಟೆ. ಹಾಗಂತ ಬಂದು ಮೈ ಮೇಲೆ ಬೀಳೋದಾ? ಸ್ವಲ್ಪನೂ ಡೀಸೆನ್ಸಿ ಬೇಡ? ಹೇ ತಮ್ಮ, ನಿಂದೇನ್ ಮಾತು ತಪ್ಪಾಯ್ತಂತ ಅವ್ರು ಕೇಳಿದ್ರು ತಾನೆ? ಹತ್ತು ಬಸ್ಸು. ನಮಸ್ಕಾರ. ನಮಸ್ಕಾರ ಶಿವಣ್ಣ. ನಮಸ್ಕಾರ ಶಿವಣ್ಣ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಅಣ್ಣ, ಎಲ್ಲೋಗ್ತಿದ್ದೀರಾ? ನಮಸ್ಕಾರ. ಇಲ್ಲೇ ಟೌನ್ಗೆ ಹೋಗ್ಬೇಕು. ದುಡ್ಡಿಗೆ ಯಾರ್ರೀ ಕೆಬಳ್ಳಿ? ಗೊತ್ತಿನಣ್ಣ. ಲಿಂಗಣ್ಣ, ಬ್ಯಾಗ್ ಬಿಟ್ಟು ಹೋಗ್ತಾ ಇದ್ದೀವಿ. ದೇವ್ರು ಒಳ್ಳೇದು ಮಾಡ್ಲಪ್ಪ. ಸರಿ ಸರಿ. ಗೊತ್ತಿದ್ದು ಕಾಲ್ ಕೊಟ್ರೆ ಏನ್ ಮಾಡ್ಬೇಕು? ಕ್ಷಮಿಸಿ, ನಾನು ಇದನ್ನೇ ಅಲ್ವಾ ಕೇಳಿದ್ದು. ನಡೆದಿದ್ದನ್ನ ಮನ್ಸಲ್ಲಿ ಇಟ್ಕೊಂಡು ಹೀಗೆ ಮಾಡಿದ್ರಲ್ಲ, ಸರಿ ಅನ್ಸುತ್ತಾ ನಿಮ್ಗೆ? ಗೊತ್ತಿಲ್ಲದೆ ಕಾಲ್ ಹಾಕಿದ್ದು. ಗೊತ್ತಿಲ್ಲದೆ ಹಾಕಿದ್ರ? ನಾನು ಬರೋದನ್ನ ನೋಡಿ ಬೇಕು ಅಂತಾನೆ ಕಾಲ್ ಹಾಕಿ ನನ್ನನ್ನ ಕೆಳಗಡೆ ಬೀಳಿಸಿ ಎಲ್ರ ಮುಂದೆ ನನ್ನನ್ನು ಅವಮಾನ ಮಾಡಿ ನಿಮ್ಮ ಸೈಡನ್ನು ನೀವು ತೀರಿಸ್ಕೊಂಡ್ರಿ.
ಈಗ ನಿಮಗೆ ಸಂತೋಷನಾ? ನಾನು ಅಷ್ಟೊಂದು ಚೀಪ್ ಅಂತ ಅನ್ಕೋಬೇಡಿ. ಚೀಪ್ ಕೆಲಸ ಮಾಡಿದ್ಮೇಲೆ ಅಲ್ವಾ ಗೊತ್ತಾಗಿದ್ದು. ಇಲ್ಲಿ ನೋಡಿ, ನಾನು ಮಾಡೋದು ಸರಿ ಇನ್ನೊಬ್ರು ಮಾಡೋದು ತಪ್ಪು ಅಂತ ಹೇಳ್ತಾರಲ್ಲ ಜನ, ಅಂತ ಚೀಪ್ ಮೆಂಟಾಲಿಟಿ ಅವ್ನು ನಾನಲ್ಲ. ನಿಮ್ಮ ಜೊತೆ ಮಾತಾಡೋದೇ ವೇಸ್ಟು. ಏನಪ್ಪ ಯಜಮಾನ, ಯಾರ ಜೊತೆ ಮಾತಾಡ್ತೀಯ ಅಂತ ತಿಳ್ಕೊಂಡು ಮಾತಾಡು. ನೀನು ಸ್ಟಾಪ್ ಬಂತು ಒಳಗೇನೆ ಹೇಳಿ. ಏಯ್ ನಿಲ್ಸ ಯಾಕೆ ಎಷ್ಟು ಲೇಟು? ನಾನೇನು ಮಾಡಲಿ, ತುಂಬ ಲೇಟ್ ಆಯಿತು. ಯಾವಾಗಲೂ ಇದನ್ನೇ ಹೇಳ್ತೀರಿ. ಇಂದ್ರಣ್ಣ ಎಲ್ಲಿದ್ಯಾ? ಯಾಕೋ ಕೆರೆ ಹತ್ರ ಇದ್ದೀನಿ, 4 ಲೋಡ್ ಕಳಿಸ್ತಾ ಇದ್ದೀನಿ, ಗಿರಾಕಿಗೆ ತಲುಪಿಸು. ಈಗ ಬೇಡಣ್ಣ, ಬಂದಿರೋ ಲೋಡ್ ಎಲ್ಲ ಕಳ್ಸಕ್ಕಾಗ್ದೆ ಇಲ್ಲೇ ಅವೇ. ಯಾಕೋ ಏನಾಯ್ತು? ನಮ್ಮೂರ್ಗೆ ಹೊಸ್ದಾಗಿ ತಹಸೀಲ್ದಾರಮ್ಮ ಬಂದವ್ರೆ. ಅವ್ರು ಕಣ್ ತಪ್ಪಿಸಿ ಒಂದಿಡೀ ಮರಳು ಕಳ್ಸಕ್ಕಾಗ್ತಿಲ್ಲಣ್ಣ. ಅಣ್ಣ ಅವ್ರು ಅಲ್ಲಿಗೆ ಬರ್ತಿದ್ದಾರೆ, ನೀನು ಅಲ್ಲಿರ್ಬೇಡ, ಹೊರಟ್ಬಿಡು. ಲೈ, ಒಂದು ಹೆಣ್ಣಿಗೆ ಹೆದರ್ಕೊಂಡು ಸಾಯ್ತಾ ಇದೆಯಲ್ಲ. ಅಣ್ಣ ಅವ್ರು ಸಾಧಾರಣ ಹೆಣ್ಣಲ್ಲ, ಹೆಣ್ಣು ಹುಲಿ. ನೋಡೋ, ಅವಳು ಯಾರೇ ಆಗಿರಲಿ, ಅವಳೇನಾದ್ರೂ ಇಲ್ಲಿಗೆ ಬಂದರೆ ಇಲ್ಲೇ ಗುಂಡಿ ತೊಗೊಂಡು ಮುಚ್ಚಿಬಿಡ್ತೀನಿ. ನೀನು ಮೊದಲು ಕಳಿಸಿರೋ ಲೋಡ್ನ ಗಿರಾಕಿಗೆ ತಲುಪಿಸು. ಸರಿ ಅಣ್ಣ. ನೋಡ್ರ, ಯಾರಾದ್ರೂ ನಿಲ್ಸಿದ್ರೆ ನನ್ನ ಹೆಸರು ಹೇಳಿ, ಎಲ್ಲ ನಾನು ನೋಡ್ಕೊಳ್ತೀನಿ, ಸರಿನಾ? ನಡಿ ಹೋಗ್ತಾರೋ. ಏಯ್, ನಿನಗೇನೆ ಕೆಲಸ ಇಲ್ಲಿ? ಹೊರಟೋಗೋ. ಈಗಷ್ಟೇ ಬಂದಿದ್ದೀನಿ, ಆಗ್ಲೇ ಹೊರಟೋಗು ಅಂದ್ರೆ? ನೀನು ಹೋಗಿಲ್ಲ ಅಂದ್ರೆ ನಿನ್ನೆ ಗೊಡ್ಡು ಬೆದರಿಕೆಗೆಲ್ಲ ಹೆದರೋಳಲ್ಲ ನಾನು. ನಿನಗಿದೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಮರ್ಯಾದೆಯಿಂದ ಟ್ರ್ಯಾಕ್ಟರ್ ಅಲ್ಲಿರೋ ಮರಳನ್ನ ಎಲ್ಲೆಂಗ್ ತೆಗೆದ್ಯೋ ಅಲ್ಲಿಗೆ ಹಾಕಿ, ಈ ಕಡೆ ತಿರುಗಿ ನೋಡ್ದೇ ಇರೋಂಗ್ ಹೋಗ್ತಾ ಇದ್ರೆ ನಾನು ನಿನಗೇನು ಮಾಡಲ್ಲ. ಇಲ್ಲಾಂದ್ರೆ ಏನಾದ್ರೂ ಮಾಡ್ತೀಯಾ? ನೋಡ್ರ, ರಾಡಿ ದರ್ಬಾರ್ಲ ಬಾ. ಬರಲ್ವಾ? ಸರಿ ಬಿಡು, ನಾನೇ ಬರ್ತೀನಿ. ಯಾವಾಗ ನೋಡಿದ್ರು ಹೆಂಗಸರ ಜೊತೆ ಕಿತಾಪತಿ ಮಾಡೋದೇ ನಿನ್ ಕೆಲ್ಸನಾ?